ನಮಸ್ತೆ, ಹೇಗಿದ್ದೀರಾ? ಇವತ್ತು ಜೇಡ್ ಪ್ಲಾಂಟನ್ನು ಹೇಗೆ ಬೆಳೆಯೋದು, ಅದರ ಆರೈಕೆ ಯಾವ ದಿಕ್ಕಿನಲ್ಲಿ ಇಟ್ಟರೆ ಉತ್ತಮ ಎಂಬುದನ್ನು ನೋಡುವ. ಇದರ ಎಲೆ ಗುಂಡಗಿದ್ದು ಕಾಯಿನ್ ಆಕಾರವನ್ನು ಹೋಲುವುದರಿಂದ ಈ ಗಿಡ ಅದೃಷ್ಟ ಹಾಗೆ ಧನಲಾಭವನ್ನು ತರುವಂತಹ ಶಕ್ತಿಶಾಲಿ ಗಿಡ ಅಂತ ನಮ್ಮ ವಾಸ್ತುವಿನಲ್ಲಿ ಮತ್ತು ಫೆಂಕ್ಷುಯಲ್ಲಿ ಕೂಡ ನಂಬಲಾಗಿದೆ. ಈ ಗಿಡ ನಮ್ಮ ಸುತ್ತಲಿನ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿ ಪಾಸಿಟಿವ್ ಎನರ್ಜಿ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ. ಈ ಗಿಡ ನಮ್ಮ ಮನೆಯ ಲಿವಿಂಗ್ ರೂಮ್, ಕಿಚನ್ ಹಾಗೆ ಸ್ಟಡಿ ಟೇಬಲ್ ಮೇಲೆ ಮತ್ತು ಆಫೀಸ್, ವರ್ಕ್ ಸ್ಟೇಷನ್ ಹಾಗೆ ಕ್ಯಾಶ್ ಕೌಂಟರಲ್ಲಿ ಕೂಡ ಇಡ್ಬೋದು. ಫ್ರೆಂಡ್ಸಿಗೆ ಗಿಫ್ಟಾಗಿ ಕೂಡ ಕೊಡ್ಬೋದು. ಈ ಗಿಡವನ್ನು ಆಗ್ನೇಯ ದಿಕ್ಕು ಮತ್ತು ಪೂರ್ವ ದಿಕ್ಕಲ್ಲಿ ಬೆಳೆಸಿದರೆ ಉತ್ತಮ. ಬಾತ್ರೂಮ್ ಹಾಗೆ ಬೆಡ್ರೂಮಲ್ಲಿ ಈ ಗಿಡ ಬೆಳೆಸಬಾರ್ದು. ಈ ಗಿಡ ಹೇಗೆ ಬೆಳೆಸೋದಂತ ನೋಡುವ ಬನ್ನಿ. ನಾನು ಶಾಪಿಂದ 200 ರೂಪೀಸ್ ಕೊಟ್ಟು ಒಂದು ಗಿಡ ಪರ್ಚೇಸ್ ಮಾಡಿದ್ದೆ. ಅದು ಬೆಳೆದ ಬಳಿಕ ಅದನ್ನು ಕಟ್ ಮಾಡಿ ಹೀಗೆ ಈ ಟ್ರೇಯಲ್ಲಿ ನೆಟ್ಟಿದ್ದೆ ಆಯಿತಾ. ಈಗ ಅದು ಕೂಡ ಬೆಳೆದಿದೆ, ಹಾಗಾಗಿ ಅದನ್ನು ಕಟ್ ಮಾಡಿಕೊಳ್ತಿದ್ದೇವೆ. ಇದಕ್ಕೆ ಹೆಚ್ಚೇನು ನೀರು ಬೇಕಾಗಿಲ್ಲ, ವಾರಕ್ಕೆ 2 ಬಾರಿ ನೀರು ಸಾಕು. ಇಲ್ಲಿ ದೊಡ್ಡ ಕಾಂಡ ಮತ್ತು ಚಿಕ್ಕ ಕಾಂಡ ಅಂತ ಸಪ್ರೇಟ್ ಮಾಡಿ ಇಟ್ಕೊಳ್ತಿದ್ದೇವೆ. ನಂತರ ಬಿಸ್ಲರಿ ಬಾಟಲನ್ನು ಹಾಫ್ ಕಟ್ ಮಾಡಿ ಅದಕ್ಕೆ ಎಕ್ಸೆಸ್ ವಾಟರ್ ಡ್ರೈನ್ ಔಟ್ ಆಗಲಿಕ್ಕೆ ಹೋಲ್ ಮಾಡಿ ಮಣ್ಣು ತುಂಬಿಸಿ ದೊಡ್ಡ ಕಾಂಡವನ್ನೆಲ್ಲ ಇದರಲ್ಲಿ ನೆಡ್ತಿದ್ದೇವೆ. ಹಾಗೆ ಒಂದು ಇಡೀ ಬಿಸ್ಲರಿ ಬಾಟಲ್ ತಗೊಂಡು ಸೋಲ್ಡ್ರಿಂಗ್ ಐರನ್ನಿಂದ ಸಿಮೆಟ್ರಿಕಲ್ ಆಗಿ ಹೋಲ್ ಮಾಡಿಕೊಂಡು ಮಣ್ಣನ್ನು ಹಾಕಿ ಚಿಕ್ಕ ಕಾಂಡವನ್ನೆಲ್ಲ ಇದರಲ್ಲಿ ಫಿಕ್ಸ್ ಮಾಡ್ತಿದ್ದೇವೆ. ಇದು ಚೆನ್ನಾಗಿ ಬಿಸಿಲಿದ್ರೆ ಬೇಗ ಬೆಳೆಯುತ್ತೆ. ಮೊದಲೇ ಹೇಳಿದಾಗೆ ಹೆಚ್ಚೇನು ನೀರು ಬೇಕಾಗಿಲ್ಲ, ಸೂರ್ಯನ ಬಿಸಿಲು ಮಾತ್ರ ತುಂಬಾ ಇಂಪಾರ್ಟೆಂಟ್. ಇದು ನೋಡಿ, 2 ವಾರ ಆದ ಬಳಿಕ ತೆಗೆದ ವಿಡಿಯೋ. ಇದರಲ್ಲಿ ನಿಮಗೆ ಬೇರುಗಳನ್ನು ನೋಡ್ಬೋದು. ನೋಡಿ, ಬೇರುಗಳು ಬಂದಿದೆ. ಇದಕ್ಕೆ ಇನ್ನು 1 ತಿಂಗಳಿಟ್ಟರೆ ಈ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅಂದರೆ ಈ ಬಾಟಲ್ ಫುಲ್ ಎಲೆಯಿಂದ ಮುಚ್ಚಿ ಹೋಗಿರುತ್ತೆ, ಈ ಥರ ಆಗಿರುತ್ತೆ. ಇದನ್ನು ಹ್ಯಾಂಗಿಂಗ್ ಪ್ಲಾಂಟರ್ಸ್ ಆಗಿ ಯೂಸ್ ಮಾಡ್ಬೋದು. ಮತ್ತು ಟೆಂಪರರಿ ಪ್ಲಾಂಟರ್ಸಲ್ಲಿ ಹಾಕಿದ ಗಿಡವನ್ನು ಕ್ಲೇ ಪಾಟ್, ಸಿರಾಮಿಕ್ ಪಾಟ್, ವುಡನ್ ಕಂಟೈನರ್, ಗ್ಲಾಸ್ ಕಂಟೈನರಿಗೆ ಶಿಫ್ಟ್ ಮಾಡಿ ಮನೆಯ ಒಳಗಡೆ ಮತ್ತು ಆಫೀಸಿದ ಒಳಗಡೆ ಬೆಳೆಸ್ಬೋದು. ಡೆಕೋರೇಷನ್ ಪರ್ಪಸ್ಸಿಗೂ ಆಯಿತು, ಪಾಸಿಟಿವ್ ಎನರ್ಜಿದು ಸರ್ಕ್ಯುಲೇಷನಿಗೂ ಹೆಲ್ಪ್ ಆಗುತ್ತೆ. ನಾನು ಮೊದಲೇ ಹೇಳಿದಾಗೆ ಈ ಗಿಡಕ್ಕೆ ಬಿಸಿಲು ತುಂಬಾ ಇಂಪಾರ್ಟೆಂಟ್. ಆದ್ದರಿಂದ ಕಿಟಕಿಯ ಹತ್ತಿರ ಅಥವಾ ಸಿಟೌಟಲ್ಲಿ ಇದನ್ನು ಬೆಳೆಸ್ಬೋದು. ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.